ಮಚ್ಚ ಈ ಜರ್ಸಿ ಮೇಲೆ ಇನ್ನೂ ಸ್ಟಾರ್ ಆ್ಯಡ್ ಆಗಾಯ್ತು. ಕನ್ಸಿದ ಏನೋ ಬಿದ್ದಿದ್ದ ಕನಸು ನಿಜಾನು ಆಯಿತು. RCB ಡೈರೆಕ್ಟ್ 2 ಟ್ರೋಫಿ. ಯಾರೋ ಭಾಳ ಬಂದಿದ್ರು ಏನಂದ್ರೆ ಈ IPL 2025 IPL 2026 ಹಾರ್ದಿಕ್ ಪಾಂಡ್ಯ ಮಗಲ್ ಕಂಡ್ರಾವ್ ಟ್ರೋಫಿ ಗೆಲ್ತಾರೋ ಮತ್ತು GT ದವ್ರ ಟ್ರೋಫಿ ಗೆಲ್ತಾರ. ಇಡೀ ಕಾಮೆಂಟ್ರಿ ಪ್ಯಾನಲ್ ಪ್ರಿಡಿಕ್ಟ್ ಮಾಡಿತ್ತ. ನಮ್ಮ RCB ಅವ್ರು ಎದಕ್ಕೆ ಇರೋದು, ಇಟ್ಸ್ ಅ ರೆಕಾರ್ಡ್ ಬ್ರೇಕರ್ಸ್ ಟೀಮ್. ನಾವು ಒಂದಕ್ಕೆ ಹೋದಷ್ಟು ನಮ್ಗೆ ಏನು ಲಕ್ ಮೇಲೆ ಬಂದಿರ್ತಂದ್ರಲ್ಲ, ಈಗ ಅದು ಲಕ್ ಅಲ್ಲ. ನೀವು ಚಂದಾಗಿ ಲುಕ್ ಮಾಡಿ ನಿಮ್ಮನ್ನ ಸಕ್ ಮಾಡಿ ಮತ್ತೆ ಬುಕ್ ಮಾಡಿ ಕಳಿಸಿ ಒಳ್ಳೆ. ಸೊ ಇದಂತೂ ನಮ್ಮ RCB ಯಾವ ಏನು ಹೇಳ್ಬೇಕು. ನನಗೊಂದ್ರೆ ಏನು ಖುಷಿ ಗೊತ್ತಾ, ನಾ ಹೋದ್ರಸಂತ್ರ ಏನು IPL ವಿಡಿಯೋ ಚಾಲು ಮಾಡಿದಾಗಿರ್ಬೋದು, ಏನಲ್ಲ ಅದು 2 ಸೀಸನ್ ವಿಡಿಯೋ ಏನು ಇಂಥ ಖುಷಿ ಟೈಮ್ದಾಗ ಏನು ಹೇಳ್ಬೇಕು ಅನ್ನೋದು ಅರ್ಥ ಆಗಲ್ಲ. ಲೆಟ್ಸ್ ಕ್ರಿಯೇಟ್ ದ ಪಾರ್ಟಿ. ಈ ಸಲನೂ ಕಪ್ ನಮ್ಮದೇ. ನಾ ಅದಕ್ಕೆ ಎಲ್ಲರಿಗೂ ಹೇಳಿ ಏನಂದ್ರೆ, RCB ಟಿಲ್ ಕಪ್ ಗೆಲ್ಲೋದಕ್ಕೆ ಯಾರು ಏನೋ ಜಿಂಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಯಾರು ಜಿಂಕ್ಸ್ ಮಾಡಲಿಲ್ಲ. ಸೊ ಅದರಿಂದ ನಮ್ಗೆ ಕಪ್ ಬಂದಿದ್ದು ಹೆವಿ. ಅಂದ್ರೆ ಈ ಪರೀಕ್ಷೆ ಅಲ್ಲತ್ತಾರ ಮಾತೇ ಇಲ್ಲ. ಲಿಟ್ರಲಿ ಕಪ್ಗಳನ್ನಂಗೆ ಅಳುನ ಬರಲ್ಲ. ತಿನ್ನೋದು ಏನಂದ್ರೆ, ಇವತ್ತು ಯಾರು ಮ್ಯಾನಿಫೆಸ್ಟಿಂಗ್ ಅಂದ್ರೆ ಹಿಂಗೆ ಆಗ್ಬೇಕತ್ತೆ ಯಾತ್ರೆ ಏನಂದ್ರೆ, ವಿರಾಟ್ ಕೊಹ್ಲಿ ಅವರು RCB ಟೀಮ್ನ 1 ಅಥವಾ 6 ಅಥವಾ 4 ಹೊಡಿತಾ ಗೆಲ್ಲಿಸ್ಬೇಕಂತೇಳಿ ಯಾರೋ ಕನಸು ಕಾಣೋದಿದೆ. ಯಾರೋ ಏನು ಹೇಳತ್ರಿ, ಶೀಲ್ಸ್ ಹೇಳ್ತಾರೆ, ಎಲ್ಲ ಹೇಳ್ತಾರೋ ಅದು ಆ ಥರ RCB ನೆಕ್ಸ್ಟ್ ಲೆವೆಲ್. ಹಂಗೆ ಏನೈತಿ, ವಿರಾಟ್ ಕೊಹ್ಲಿ ಪರ್ಫೆಕ್ಟ್ ಫಿನಿಶ್ ಇರುತ್ತಂದ್ರು. ಇವಪ್ಪ ಮಾಡಿದ್ ನಮ್ಮ ಅಣ್ಣ ವಿರಾಟ್ ಕೊಹ್ಲಿ ಏನು ಶಾಟು ಖಾತಮ್. ಇನ್ನೊಂದು ನಾ ಏನು ಅನ್ಕೊಂಡಿದ್ದೆ, GT ಟೀಮ್ ವಿರುದ್ಧ ಗೆಲ್ಲುದಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಯಾವ ಟೀಮ್ ಅಂದ್ರೆ ಕಷ್ಟ ಇಲ್ಲ, ನಮ್ಗೇನು ಪರಕ ಬೀಳಂಗಿಲ್ಲ. GT ಟೀಮ್ನವ್ರ ಇವ್ರು ನಮ್ಗೇನು ಪರಕ ಬೀಳಂಗಿಲ್ಲ. ನಮ್ದೇನೋ ಕಿತ್ಕೊಳಕ್ಕೆ ಆಗಲತ್ತೆ. ಸೀದಾ ಹೋಗಿ ಕಪ್ ಹೊಡ್ಕೊಂಡು ಗರ್ಮೆ ಗುಸ್ಕೆ ಮಾರಂಗೆ ಅಂತ ನಾವು ಹಿಂದಿ ಒಳಗೆ ಕೇಳಿದ್ರೆ ಮನಿ ನುಗ್ಗಿ ಹೊಡಿತೀವಿ ಅಂತಾರಲ್ಲ, ಇದನ್ನ ನಮ್ಮ RCB ನೋಡಿ ಕಲಿಬೇಕು. ಮನಿ ನುಗ್ಗಿ ಹೊಡಿತೀವಿ ಅನ್ನೋದು. ಏನು ಬಾಲಿಂಗ್, ಏನು ಸುದ್ದಿ. ಟಾಸ್ ಗೆದ್ದಿದ್ರು ನಾವು ಫೈನಲ್ನಾಗ. ಏನು ಟಾಸ್ ಗೆದ್ದ ಮ್ಯಾಚ್ ಗೆದ್ದಾಗೈತೆ ಅಲ್ಲ. ಟಾಸು ಗೆದ್ರೆ ಟಾಸ್ ಗೆದ್ರು, ಮ್ಯಾಚು ಗೆದ್ರು, 2 ಕಪ್ಪು ಬಂದು ಅವ್ರು ಬಂದು ಮಂದಿ ಇದ್ರಲ್ಲ. ಅಂಬಟಿ ರಾಯ್ಡುಗೆ ಹಂಗೆ ಒಂದು ಸ್ವಲ್ಪ ಒಂದೊಂದು ಮಂದಿಗೆ ಹೆಂಗೆ ಗೊತ್ತ ಏನಂದ್ರೆ ಮಾತಿತ್ರೆ 5 ರೂಪಾಯಿ ನಮಗೆ ನಿಮ್ಗೇನು 3 ಡಿಫ್ರೆನ್ಸ್ ಉಳಿದು ಏನೂ ಫರಕ್ ಬಿದ್ದಿಲ್ಲ. ನಿಮ್ಮ ಲಿಸ್ಟ್ನಾಗ ನಾವು ಬಂದದೀವಿ. ಈಗ 2 ಟ್ರೋಫಿ ಅಂದ್ರೆ ನಾವು 2 ಟ್ರೋಫಿ ಗೆದ್ದೀವಿ ಅಷ್ಟೇ. ಇನ್ನೇನು ಹೇಳಿದ್ರು 3 ಕಪ್ 5 ಟ್ರೋಫಿ ಏನಾಗಿಲ್ಲ ಅಂದ್ರೆ 3 ಕಪ್ ಅನ್ಬೇಕು. ಅದಕ್ಕೆ ನಮ್ಗೆ ನಿಮ್ಗೆ ಇನ್ನು ಇರೋದು ಬರೀ 3 ಗ್ಯಾಪ್. ಅದನ್ನೂ ಬರೋ ವರ್ಷದಾಗ ಹಾಕಿ ಹೊಡಿಲಿಲ್ಲಕ್ಕಂದ್ರೆ ಈ ಸ್ಕ್ವಾಡ್ ನಂಗೆ ಫುಲ್ ಭರವಸೆ ಕೊಡ್ಲತ್ತಿ. ಈ ಇಂಥ ಟೀಮ್ ಮುಂದಿನ ವರ್ಷ ಇದೇ ಟೀಮ್ ಇರುತ್ತೆ. ನೆನ್ಪಿಟ್ಕೋರು. ಮತ್ತು ಮುಂದಿನ ವರ್ಷ ಇದೇ ಟೀಮ್ ಇರ್ತೈತಿ. ಆಲ್ಮೋಸ್ಟ್ ಇದೇ ಪ್ಲೇಯರ್ಸ್ ಹೊಡ್ತಾವ್ರು. ನೀವು ಮುಂದಿನ ವರ್ಷ ಹೊಡೆದ್ರು ಯಾವುದು ಗಾಬರಿ ಆಗ್ಲಕ್ಕೆ ಹೋಗ್ಬಿಡ್ರಿ. ಹಂಗೇನು ಹೊಡಿತಾರೆ. CSK ಗಯಾ, ಮುಂಬೈ ಗಯಾ, ಎಲ್ಲರೂ ಗಯಾನ. ಇದಕ್ಕೆ ಹ್ಯಾಟ್ರಿಕ್ ಇಡೀ IPLದಾಗ ಯಾವ ಟೀಮ್ ಹ್ಯಾಟ್ರಿಕ್ ಹೊಡೆದೇ ಇಲ್ಲ. ಹೊಡೆದ್ರಾದ್ರು ನೆಕ್ಸ್ಟ್ ಲೆವೆಲ್. ನಾವು ಹೀರೋ IPLದಾಗ ಕಿಂಗ್, ಹೀರೋ, ಲೀಡ್ರ, ಗೋಟ್, ಲೆಜೆಂಡ್ ಏನು ಹೇಳ್ತಾರೆ ಹೇಳ್ರು. ವಾಟ ಕಿತ್ಕೊಂಡು ಹೋಗ್ಬೇಕು. ಇಡೀ ನಮ್ಮ ಏನು ಇಡೀ ಕರ್ನಾಟಕದಾದಂಥ ಸಂಭ್ರಮಾಚರಣೆ ಮುಗಿಲ್ ಮುಟ್ಟೋದ ಹೇಳ್ಬೇಕು. ನಾವು ಇಲ್ಲಿ ಏನೋ ಒಂಥರ ಏನು ಪಟಾಕ್ಷಿ ಹಾರಿಸೋದಲ್ಲಿ ಮತ್ತು ಕೇಕ್ ಕಟ್ಟ ಹೊಡೆದಲ್ಲಿ ಹೆವಿ ಮಾಡತ್ತಾರೆ ಕರ್ನಾಟಕ ತುಂಬ ಎಲ್ಲ. ಸೊ ಹೆವಿ ಖುಷಿ ಆಗುತ್ತೆ. ನಮ್ಮ ಹಳ್ಳ್ಯಾಗ ಸ್ಕ್ರೀನಿಂಗ್ ಮತ್ತು ಮಂದಿ ಕೂಡುದು ಇವೆಲ್ಲ ಏನು ಹುಬ್ಳಿ ಕಡೆ, ಧಾರವಾಡ ಮತ್ತು ಬೆಂಗಳೂರು ಆಯ್ತು ಲೈವ್ ಸ್ಕ್ರೀನ್. ಬೆಂಗಳೂರು ಸ್ವಲ್ಪ ಕಮ್ಮಿ, ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಸುತ್ತಮುತ್ತ ಒಟ್ಟು ಸಣ್ಣ ಹಳ್ಳಿ ಒಳಗೆ ಲೈವ್ ಸ್ಕ್ರೀನಿಂಗ್ ಐತಿ. ಇನ್ನು ಒಂದೊಂದು ಕಡೆ ಸಿನಿಮಾ ಥಿಯೇಟರ್ದ ಸ್ಕ್ರೀನಿಂಗ್ ಐತಿ. ಸೊ ಇದನ್ನ ಬಿಟ್ಟು ಬೇರೆ ಆಗಬೇಕು ಒಂದು RCB ಫ್ಯಾನ್ಸ್ಗೆ. ನೀವು ಒಂದು ಕಪ್ ಗೆದ್ದು 18 ವರ್ಷ ಕಾಯ್ತೀವಿ. 18 ವರ್ಷಕ್ಕಿಂತ ಹೆಂಗಾಗೋದು, ಪ್ರತಿ ವರ್ಷ ಬರ್ತಿದ್ರು. ಒಂದ್ಸಲ ಎಲಿಮಿನೇಟರ್ ಹೋಗಿ, ಇನ್ನೊಂದ್ಸಲ ಕ್ವಾಲಿಫೈರ್ ಒಂದ ಸೋಲ್ತ್ರಿ, ಇನ್ನೊಂದು ಫೈನಲ್ದಾಗ ಸೋಲ್ತ್ರಿ. ಈಗ ಸೋಲುದನ್ನು ಹೆಂಗೆ ಅನ್ನೋದ ಮರ್ತೋಯ್ತು ನಮಗೆ. ಪ್ರತಿ ವರ್ಷ ಗೆಲ್ಲತ್ತೀವ. ಸೊ ನಮ್ಮನ್ನು ತಡೆಯೋರೇ ಯಾರಿಲ್ಲ. ಅದು ಹೆಂಗಿದ್ಲಿ ಹಾಡಿದ್ಲ, ಕಾಲವನ್ನು ತಡೆಯೋರು ಯಾರು ಇಲ್ಲ ಅತ್ತೆ ದಿಟ್ಟು RCBಯನ್ನು ಹಿಡಿಯೋರು ಯಾರು ಇಲ್ಲ ಅನ್ನೋರ್ದಾಗೈತೆ. ಅದಕ್ಕೆ ಆ ಪರ್ಫಾರ್ಮೆನ್ಸ್ ಈ ಸೀಸನ್ದಾಗ ತೆಗೆದು ಭಾಳ ಮಂದಿ ಮಾತಾಡಿದ್ರು. ಅಂದ್ರೆ ನಾವು ಒಂದು ಮ್ಯಾಚ್ ಲಕ್ನೋ ಮತ್ತು ಒಂದು ಮ್ಯಾಚ್ RR ಅವ್ರು ಇವ್ರೆ ಒಂದು 4 ಮ್ಯಾಚ್ ಹೋಗ್ತೀವಿ. 14 ಮ್ಯಾಚ್ನಾಗ 9 ಮ್ಯಾಚ್ ಗೆದ್ದ 4 ಇದು ಅದು ಅಷ್ಟೇ. ಅದಕ್ಕೆ ಏನು ಮಾತಾಡಿದ್ರಪ್ಪ ಹೇಳ್ತೀನಿ. ಭಾಳ ಮಾತಾಡ್ರಿ. ಈಗ ಹೇಳ್ತೀನಿ ಕಪ್ಗೆ ನಮ್ಮ ಹೋದರ್ಸ್ ನಮ್ಮ ಮೂವ್ ಹೋಗ್ಬಾಟ್ ಅಂದ್ರೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪ್ RCB ಏನು ಹೇಳಿದ್ರು ಅದನ್ನ ರಿಯಲ್ ಕಟ್ ಸೇಮ್ ಟು ಸೇಮ್ ಹಾಗೆ ಮಾಡಿದ್ರು ನಮ್ಮ RCB ಟೀಮ್ಸ್. ನಾಟ್ ಮೆನಿ ಟೀಮ್ಸ್ ಓನ್ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫೀಸ್ ಅತ್ತ. ಈಗ ನಮ್ಮ RCB ಹತ್ರ 3 ಲೈನ್ ಒಳಗೆ ಗೊತ್ತು ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡಿದ್ರೊಳಗೆ. ಸೊ
ಸೊ ಈಗ ಏನು ಆಗ್ಲದ ವರ್ಷ RCB ಕಪ್ ಗೆಲ್ಲೋಣ ಹತ್ರ ಬ್ಯಾರೆ ಅದು RCB ವುಮೆನ್ಸ್ ಟೀಮ್ ಯಾವಾಗ ಕಪ್ ಗೆಲ್ತ ಅವಾಗಿಂತ ನಮ್ಮ RCB ಲಕ್ಕನೇ ಚೇಂಜ್ ಆಗೈತಿ. ಏನು ಹೇಳ್ತಾರೆ ಹೇಳ್ರಿ ನೀವು ಕರೋನಾ. ಮತ್ತು ನಾ ಅಂತೂ ಅದನ್ನ ಒಪ್ತೀನಿ. ಅದಕ್ಕೆ ಆ ಬರೀ ರಿಯಲ್ ಐತಿ ಮತ್ತು ಫ್ಯಾಕ್ಟ್. ಅವ್ರು ಯಾವಾಗ ಅವ್ರು ಕಪ್ ಗೆಲ್ಲೋಕ್ಕಿಂತ ಮುಂಚೆ ನಮ್ಮ ಕ್ಯಾಪ್ ಹೆಂಗೆ ಇರ್ತಂದು ಗೊತ್ತಿಲ್ಲ. 2024 ಅವ್ರು ಕಪ್ ಗೆದ್ರು, 25ರಾಗ ನಾವು ಕಪ್ ಗೆದ್ವಿ, ಈಗ 26 ಅವ್ರು ಗೆದ್ರು ನಾವು ಗೆದ್ವಿ. ದಿಸ್ ಈಸ್ ದ ಡಾಮಿನೇಷನ್. ಒಂದು ಫ್ರಾಂಚೈಸಿ ಡಾಮಿನೇಷನ್ ಅಂದ್ರೆ ಇದು. ನೀವು ಬೇರೆ ದೇಶದಾಗ ಫ್ರಾಂಚೈಸಿ ತೊಗೊಂಡು ಗೆಲ್ಬೋದು. ಅದ ಇಂಡಿಯಾದಾಗ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಒಳಗೆ ಎರಡು ಅಂದರೆ WPL ಆಯ್ತು IPL ಆಯ್ತು, ಎರಡು ಒಂದೇ ಇಯರ್ನಾಗ ಗೆದ್ವಿ ನಾವು. 2024 ಇಸ್ ಅ ಗೋಲ್ಡನ್ ಫಾರ್ ಅಸ್. ಅಂದರೆ 2020 ನಮ್ದು RCB ಯಾರು ಸ್ಟಾರ್ಟ್ ಆಯಿತು 2017, 2008 to 2025 ತನಕ ಯಾವ ಬೇರೆ ಟೀಮ್ ಏರ ಇರಬೇಕು. 2025ರಿಂದ ಇನ್ನು ಬರೋ ಏರ ಎಲ್ಲ RCB ಯುಗಾನೇ. ಅದು ರಜತ್ ಪಡಿದವ್ರು ಬಂದಾದ್ಮೇಲೆ ಎರಡು ಕಪ್ ಅಂದ್ರೆ ಈ ಮನುಷ್ಯನ ಅಲ್ಲ ಬಿಡ ಅಣ್ಣ. ಏನು ನಮ್ಮ RCB ಒಂದು ಏನಂತಾರಲ್ಲ ಅದಕ್ಕೆ ಯಾರ ಕಷ್ಟ ಆಗಿದೆ ಅವ್ರು ಕಾಪಾಡೋಕೆ ಒಬ್ರು ಬರ್ತಾರೆ ಹೇಳ್ತಾರಲ್ಲ, ಅದನ್ನ ನೋಡಿ ರಜತ್ ಪಡಿದಾರ ನೋಡಿ ಅದೇ ನೆನಪಾಗ್ತದೆ. ಅದಕ್ಕಾರ ಇಷ್ಟು ವರ್ಷದಿಂದ ನಾವು ಕಾಯ್ಕೊಂಡು ಕೂತಿದ್ವಲ್ಲ, ಒಂಥರ ಪ್ರತಿ ವರ್ಷ ಏನಾಗೋದು ಬರ್ತಿರೋ ಪ್ಲೇ ಆಫ್ಸ್ ಎಲಿಮಿನೇಟರ್ ಅಲ್ಲೆಲ್ಲ ಬರ್ತಿದ್ರು, ಹೊಳ್ಳಿ ಔಟ ಹೊಳ್ಳಿ ಸೋಲ್ತಿರಲ್ಲಿ ಬಂದು ಈ ಪರಿ ನಮ್ಗೆ ಹೇಳ್ಕೊಳಕ್ಕೆ ಆಗ್ಲಾರ್ದಷ್ಟು ದುಃಖ ಆಗೋದು. ಏನು ಮಾಡ್ಬೇಕು ಇನ್ನು ಮುಂದಿನ ಸಲ ಕಪ್ ನಮ್ದು, ಮುಂದಿನ ಸಲ ಕಪ್ ನಮ್ದೆ ಅನ್ನೋದ್ರಿಂದ ಈ ಸಲವನ್ನು ಕಪ್ ನಮ್ದೆ ಅನ್ನೋ ಡೈಲಾಗ್ ಕಡೆ ಬಂದಿವಿ. ಅಂದ್ರೆ ಅದಕ್ಕೆ ಮೇನ್ ಮುಖ್ಯ ಕಾರಣ ಇನ್ನೊಂದು ಮರಿಬಾರ್ದು ನಮ್ಮ ವಿರಾಟ್ ಕೊಹ್ಲಿ ಅಣ್ಣ ದೊಡ್ಡ ನಮಸ್ಕಾರ. ಏನು ಹೇಳಿ ಈ ಮನುಷ್ಯ ಬಗ್ಗೆ ಏನು ಹೇಳ್ಬೇಕು ಹೊರ್ತಾವತ್ತೆ. ಅದಕ್ಕಾರ RCB ಅವ್ರು ಯಾವಾಗ ಕಂಟಕದಾಗ ಇದ್ದಾಗೆಲ್ಲ ನಮ್ಮ ಎತ್ತಿದ್ದು ನಮ್ಮ ವಿರಾಟ್ ಗುರುಗಳು ಅಂತ ವಿರಾಟ್ ಗುರುಗಳು ಅನ್ಬೇಕು. ಅದಕ್ಕಾರ ಆ ಪರಿ ಬ್ಯಾಟಿಂಗ್ ಆಡಿದ್ದು ಏನು ಇದು ಜಿಡ್ದ ಸಣ್ಣ ಕಂಬ್ಯಾಕ್ ಮಾಡ್ಬೇಕಂದ್ರೆ ನಿಮ್ಗೆ ಕಂಬ್ಯಾಕು ಇಲ್ಲ, ಮೂವ್ ಬ್ಯಾಕು ಇಲ್ಲ, ನ್ಯಾಟ್ರಿಲ್ ಇರತ್ತೆ. ಬಡ್ದು ಕಳಿಸಿದ್ದು ನಮ್ಮ ವಿರಾಟ್ ಕೊಹ್ಲಿ. ಇವತ್ತು ರಬಾಡಗಂದ್ರೆ 1 ಓವರ್ ಬೆವರು ಇಳಿಸಿದ್ರು, ರಾಜ್ಗೂ ಬಡಿದ್ರು. ಸೊ ಒಂದು ಟೀಮ್ನಾಗ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಸ್ ಇರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಆಗತ್ತೆ ನೋಡಿ ಕಲಿಬೇಕು ಯಾರಾದರೂ. ಸೊ ಇಂಥ ಪರ್ಫಾರ್ಮೆನ್ಸ್ ನಾಟ್ ಏನತ್ತರ್ದಕ್ಕೆ ಬಾಲಿಂಗ್ ಏನಪ್ಪ ಹಂಗೈತಿ. ಇವತ್ತು ಟಾಸ್ ಹಂಗಿದ್ದು ಬಾಚ್ ಬಾತ್ರಿ ಮತ್ತು ಹಿಂದಿ ಕಡೆ ಏನರೇ ಮಾಡ್ತಿರ್ತಾರೆ ಹಂಗೇನು ಮಾಡೋಕೆ. ಅದಕ್ಕೆ ನಮ್ಮ RCB ಬಾಲಿಂಗ್ಗಳು ಸೆಟ್ ಐತಿ, ಬ್ಯಾಟಿಂಗ್ಗಳು ಸೆಟ್ ಐತಿ. ಸೊ ನೀವು ಬಾಲಿಂಗ್ಗಳು ನೋಡ್ರಿ ಹೆಂಗೆ ಭುವನೇಶ್ವರ್ ಕುಮಾರ್ ವಿಕೆಟ್ ತೊಗೊಂಡ್ರು, ಡಫಿ 1 ವಿಕೆಟ್ ತೊಗೊಂಡ್ರು, ಮತ್ತು ಹಂಗೆ ರಸಿಕ್ದಾರ್ ಸಲಾಮ್ 3 ವಿಕೆಟ್ ತೊಗೊಂಡ್ರು. ಮತ್ತು ಏನು ಹೇಳ್ತಾರೆ ಇವ್ರ ಬಗ್ಗೆ ಎಲ್ಲ ಹೇಳಿ ಒಂಥರ ಗಂಟೆ ಹೋಗಿತ್ತು ಇವತ್ತು ಪೂರ ಚೀರಿ ಅಂತರು ರಿಯಲ್ ಗುರು. ನಾ ಲೈವ್ ಬರೋಕನಿಕರೆ ಸ್ವಲ್ಪ ಕಾರಣತರಗಂತ ಆಗ್ಲತ್ತಿಲ್ಲ. ಸೊ ನೋಡು ಈ ವಿಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಅದಕ್ಕಾರ ಈ ವಿಡಿಯೋ ಲಾಂಗ್ ಇರೋದಕ್ಕೆ ಅದಕ್ಕೆ ಆ ಬರೀ ಇಷ್ಟೊತ್ತಕ್ಕೆ ನಾವು ಬರೀ ಸೆಲೆಬ್ರೇಷನ್ ಗೆದ್ದಿದ ಬಗ್ಗೆ ಹೇಳಿದೀವಿ. ಒಂದು ಕಾಲದಾಗ ನಮ್ಗೆ ಇವು ಯಾವ RCB ಇವ್ರು ಹೆಂಗೆ ಗೆಲ್ತಾರತ್ತೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾವು ಜಗ್ಲಿಲ್ಲ, ಕುಗ್ಲಿಲ್ಲ, ಬಗ್ಲಿಲ್ಲ, ಹಿಗ್ಲಿಲ್ಲ. ಸೋಲು ಬಂದಾಗ ಹಂಗೆ ತೊಗೊಂಡ್ವಿ, ಈಗ ಗೆಲುವು ಬಂದಾಗ ಹಂಗೆ ತೊಗೊಳತ್ತೀವಿ. ಸೋತಾಗೂ ಬಿಡಲಿಲ್ಲ, ಗೆದ್ದಾಗ ನಾವು ಗೆಲ್ದವ್ರಿಂದ ಬೆನ್ನತ್ತದವರೆಲ್ಲ ಸೋತಾಗ ನಾವು ಬಿಟ್ಕೊಟ್ರಲ್ಲ ನಮ್ಮ ಟೀಮ್ನ. ಈಗ ಸದ್ಯಕ್ಕೆ RCB ಪ್ಲೇಟ್ ಹಚ್ಲತ್ತಾರೆ ಕಪ್ಪಿಗೆ 2 ಕಪ್ ದೇವ. ಇನ್ನೊಂದು ಹೇಳ್ಬೇಕು, ನಮ್ಮ RCB ಫ್ಯಾನ್ಸ್ಗಳು ದೊಡ್ಡ ನಮಸ್ಕಾರ ಹೇಳ್ಬೇಕು. ಅದಕ್ಕಾರ 2 ವರ್ಷ ಯಾವಾಗ ಫೈನಲ್ ಹೋಗಿದ್ವಿ ದೇವ್ರು ಪ್ರಾರ್ಥನೆ ಆಯ್ತು. ಮುಂಬೈ ಒಟ್ಟು ನೀ ಯಾವ ರಾಜ್ಯಕ್ಕೆ ಹೋಗಿರೋ, ಇಂಡಿಯಾದಾಗ ಯಾವ ರಾಜ್ಯಕ್ಕೆ ಹೋಗಿರೋ ಎಲ್ಲ ಕಡೆ ಇದ್ದಿದ್ದ ಏನೋ ಈ RCB ಫ್ಯಾನ್ಸ್ಗಳು ಒಟ್ಟು ಒಬ್ಬೊಬ್ರು ಯಾರು ಅನ್ನಪ್ರಸಾದ್ ಮಾಡಿಸ್ತಾರೆ, ಯಾರು ಇನ್ನೊಬ್ರು ದೇವ್ರಿಗೆ ಹೋಗ್ತಾರೆ, ಯಾರನ್ನೊಬ್ರು ಪೂಜೆ ಮಾಡ್ಸ್ಕೊಂಡ್ಬರ್ತಾರೆ. ಇಂಥ ಇಲ್ಲಾರ ಮತ್ತು ಗೆಲ್ಲರ ಏನಾಗ್ಯಾರ ಒಂದು ಕೈ ನಾವು ಅದ್ರ ಇನ್ನೊಂದು ಕೈ ಮ್ಯಾಲಿನವ್ರ ಕೈ ಇರುತ್ತೆ, ಅಂದರೆ ದೇವ್ರ ಕೈಯ. ಸೊ ಅದರಿಂದ ಏನು ನಾಟ್ ವರ್ಡ್ಸ್. ಬಟ್ ಒಂಥರ ಸೀಸನ್ ಸ್ಟಾರ್ಟ್ ಮಾಡಿದ್ರೆ ಹೆಂಗಿತ್ತು ಏನಾಯ್ತು ನಮ್ಮ RCB ನೋಟಿಗೆ ಒಂದು ಕಪ್ ಗೆದ್ದ್ರ ಯಾಕಂದ್ರೆ ಸಾಕಲ್ಲತ್ತ ಅದ್ರಾಗ ಅಂತೂ ನೀವು ಒಂದೊಂದು ಮಂದಿ ಇತ್ತೆ ಇವ್ರು ಏನು ಸಿಗಾವು ಒಂದು ಸ್ವಲ್ಪ ಜರ್ಸಿ ಸಿಗೋಲ್ಲ. ಆ ಮಂದಿಯವ್ರಿಗಂತೂ ಈ ಪರಿದು ಆಗಿರತ್ತೆ ಹೇಳ್ತೀನಿ. ಯಾರ ಮುಂದೆ ಹೇಳ್ಕೊಂಡು ಇದ್ನಲ್ಲ ಅನ್ನೋರ್ತ ಆಗಿರುತ್ತೆ, ಹೇಳೋರು ಅವ್ರಿಗೆ ಹೇಳ್ಕೊತಾರೆ, ನಾವು ಮಾಡ್ತೀವಿ ಇತ್ಕೊಂಡವ್ರ. ಸೊ ಅದಕ್ಕೆ ಹ್ಯಾಪಿ ಫೇಸಸ್ ಅಪ್ಪ 2ನೇ ಕಪ್ಪು ಹೆಂಗೆ ಮಾಡಿ ಬಡ್ದು 2ನೇ ಕಪ್ಪ. ಸೊ ಇನ್ನು ಆರಾಮಾಗಿ 1 ವರ್ಷ ಬೇಕಾ ಅದಂಗೆ ಕಳಿಬೋದು. ದಿಸ್ ಈಸ್ ಅ ಗೋಲ್ಡನ್ ಇಯರ್ ಫಾರ್ RCB, ಆಲ್ RCB ಫ್ಯಾನ್ಸ್. ಅದಕ್ಕೆ WPL ಗೆದ್ವಿ, IPL ಗೆದ್ವಿ ಒಂದೇ ಇಯರ್ದಾಗ. ಸೊ ಸ್ಯಾಡ್ ಫಾರ್ ಸುಬ್ಬನಿಗೆ ಏನು ಮಾಡೋಕ್ಕಲ್ಲ. ಅದಕ್ಕೆ ಅವ್ರು ನಾವು ರೆಕಾರ್ಡ್ ಮಾಡ್ಬೇಕಂತ ಬಂದೀವಿ, ರೆಕಾರ್ಡ್ ಮಾಡಿದ್ವಿ. ದ್ಯಾಟ್ಸ್ ಇಟ್. ನಾವು ಹೊಡೆದ್ವಿ ಕಪ್ ಎತ್ತಿದ್ದೀವಿ. ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು ಅಟ್ಯಾಕಿಂಗ್ ಚಾಂಪಿಯನ್ಸ್. ಮುಂದಿನ ವರ್ಷನೂ ನಾವು ಅಟ್ಯಾಕಿಂಗ್ ಚಾಂಪಿಯನ್ಸ್ ಆಗಿ ಬರ್ತೀವಿ. ಈ ಸಲ ಕಪ್ ನಮ್ಮದೇ, ಮುಂದಿನ ಸಲ ಕಪ್ ನಮ್ಮದೇ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಮಿಸ್ ಆಯ್ತು. ಪ್ಲೀಸ್ ವಿಡಿಯೋಕೊಂಡು ಲೈಕ್ ಮಾಡೋಣ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಂದು ಎಲ್ರಿಗೂ ನಮಸ್ಕಾರ.